ಹಲೋ ಗೈಡ್ಸ್, ನಮಸ್ಕಾರ. ಇಂದು ನಾನು ಮಾಡುತ್ತಿರುವ ರೆಸಿಪಿ ಸಿಹಿ ಕುಂಬಳಕಾಯಿ ಪಚ್ಚೆಸರು ಸಿಹಿಯಾದ ಸ್ವೀಟ್ ರೆಸಿಪಿ. ಈ ರೆಸಿಪಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಇದು ಪುಟ್ಲಕಾಯಿ, ಸಿಹಿ ಕುಂಬಳಕಾಯಿ ಅಂತ, ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದು, ಪಚ್ಚೆಸರು ಬೇಳೆ 1/4 ಕಪ್ಪು ನೆನೆಸಿದ್ದು, ತೆಂಗಿನ ತುರಿ, ಬೆಲ್ಲ, ತುಪ್ಪ, ಪಚ್ಚೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ, ಒಂದು 3 ಕಪ್ಪು, ಸ್ವಲ್ಪ 1/4 ಚಮಚ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಪಚ್ಚೆಸರು ಬೇಳೆಯನ್ನು ಕುಕ್ಕರಿನಲ್ಲಿ ಹಾಕಿ ಸಿಹಿ ಕುಂಬಳ ಕಟ್ ಮಾಡಿದ್ದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ನೀರು ಹಾಕಬೇಕು. ನಂತರ ಪಚ್ಚೆಸರು ಕಾಳನ್ನು ಸಹ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. ನೋಡಿ, ಈಗ ಪಚ್ಚೆಸರು ಬೇಳೆ ಮತ್ತು ಸಿಹಿ ಕುಂಬಳವನ್ನು ಬೇಯಿಸ್ಕೊಂಡಿದ್ದೇನೆ. ನೋಡಿ, ಪಚ್ಚೆಸರು ಕಾಳು ಸಹಿತ ಚೆನ್ನಾಗಿ ಬೆಂದಿದೆ. ಇದನ್ನು ಇದರೊಟ್ಟಿಗೆ ಸೇರಿಸಿಕೊಳ್ಳುತ್ತಿದ್ದೇನೆ. ಬೆಲ್ಲವನ್ನು ಸೇರಿಸಿಕೊಳ್ಳುತ್ತೇನೆ. ಒಂದು ಬೌಲ್ ಬೆಲ್ಲ ತಗೊಂಡಿದ್ದೇನೆ. ನಾನು ಈ ಬೆಲ್ಲವನ್ನು ತಗೊಂಡಿದ್ದೇನೆ. ನೀವು ಹಂಡೆ ಬೆಲ್ಲವನ್ನು ತಗೋಬೋದು, ಸಕ್ಕರೆಯನ್ನು ಕೂಡ ಬಳಸಬಹುದು. ಇದು 1 ಕಪ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಆಮೇಲೆ 1 ಚಮಚ ಯಾಲಕ್ಕಿ ಹುಡಿಲಾಗಿತ್ತು. ಯಾಲಕ್ಕಿ ಹುಡಿ 1 ಚಮಚ. ರುಚಿಗೆ ಸ್ವಲ್ಪ 1/4 ಚಮಚ ಉಪ್ಪು. ಇದನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಕಾಸಬೇಕು. ಒಂದು 10 ನಿಮಿಷ ಬೆಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಹಯಗ್ರೀವ ಕಾಸ್ತಾರಲ್ಲ, ಅದೇ ರೀತಿ ಹಯಗ್ರೀವ ಕಾಸಬೇಕು. ಇದನ್ನು ಹೀಗೆ ಕಾಸಿ ಹತ್ತವಾಗುತ್ತಾ ಬಂದಾಗೆ 1 ಚಮಚ ತುಪ್ಪ ಹೇಳಿದ್ದೀನಲ್ಲ, ತುಪ್ಪವನ್ನು ಹಾಕಿಕೊಳ್ಳಬೇಕು. ನೋಡಿ, ಇಷ್ಟು ಹತ್ತವಾದ ಮೇಲೆ ನೋಡಿ, ಈಗ ತುಪ್ಪ ಹಾಕಿಕೊಳ್ಳುತ್ತಿದ್ದೇನೆ. ತುಪ್ಪ ಹಾಕಿ ಮತ್ತೆ ಹೀಗೆ ಮುಚ್ಚಬೇಕು. ಒಂದು 2 ನಿಮಿಷ ಹೇಗೆ ಮುಗಿಸಿದರೆ ಪುಟ್ಲಕಾಯಿ ಪಚ್ಚೆಸರು ಸವಿಯಲು ಸಿಹಿ ತಿಂಡಿ ಸವಿಯಲು ಸಿದ್ಧ. ಬಿಸಿ ಬಿಸಿ ಪಚ್ಚೆಸರು ಮತ್ತು ಇದು ಸಿಹಿ ಕುಂಬಳ ಸಿಹಿ ತಿಂಡಿ ಸವಿಯಲು ಸಿದ್ಧವಾಗಿದೆ. ನನ್ನ ಚಾನಲನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.